ನಮಸ್ಕಾರ ರೀ. ಇವತ್ತಿನ ದಿವಸ ರುಚಿಕರವಾದಂಥ ಒಂದು ಪಲ್ಯ ತೋರಿಸ್ತೀನಿ. ಚೌಳಿಕಾಯಿ ಪಲ್ಯ. ಚೌಳಿಕಾಯಿ ನೋಡಿರಿ, ಸ್ವಚ್ಛಗೆ ತೊಳ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಒಂದು ಮಸಾಲೆ ಬೇಕು, ಅದು ಹಸಿಮೆಣಸಿನ್ಕಾಯಿ ಪೇಸ್ಟ್ ತೋರಿಸಿ ಏನೇನು ಬೇಕು ಅಂತ ಈಗ ತೋರ್ಸೀನಿ. ಹಾಕ್ತಾನೆ ನೋಡಿರಿ. ಹಸಿಮೆಣಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ನಮ್ಮ ಮೀಡಿಯಮ್ ಖಾರ ತಿನ್ನೋದು. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡೇನಿ, ಮೀಡಿಯಮ್ ಖಾರದವು ಇವು. ಈ ಚೌಳಿಕಾಯಿಗೆ ನಮ್ಮ ಉತ್ತರ ಕರ್ನಾಟಕದಾಗ ಚೌಳಿಕಾಯಿ ಅಂತ ಕರಿತೇವೆ ನಾವು. ಮೈಸೂರು ಬೆಂಗಳೂರಾಗ ಗೋರಿಕಾಯಿ ಅಂತಾರೆ. ಈ ಪಲ್ಯ ನಮ್ಮ ಮನ್ಯಾಗ ಎಲ್ಲರಿಗೂ ಫೇವ್ರೇಟ್ ನೋಡಿರಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ. ಭಾಳ ಇಷ್ಟವಾದಂಥ ಪಲ್ಯ ನಮ್ಮ ಮನ್ಯಾಗಿದು. ಬದ್ನಿಕಾಯಿ ಎಣ್ಣೆಗಾಯಿ ಒಂದು, ಚೌಳಿಕಾಯಿ ಪಲ್ಯ ಒಂದು. ನೋಡಿರಿ, ಇದು ಬೆಳ್ಳುಳ್ಳಿ ದೊಡ್ಡ ದೊಡ್ಡ ಗಡ್ಡಿ, ದೊಡ್ಡ ದೊಡ್ಡ ಹೆಸಳಿದ್ವಲ್ಲ, ಮಿಕ್ಸಿ ಜಾರ್ನಾಗ ಲಘು ಸಣ್ಣಗಾಗಿಲ್ಲ ಅಂತ ಜಜ್ಜಿ ಹಾಕೀನಿ. ಜೀರಿಗೆ ಒಂದು 4 ಕಾಳು, ಒಂದು ಕಡ್ಡಿ ಕರಿಬೇ, ಒಂದು ಈಟು ಉಪ್ಪು ಹಾಕಿ ತರಿಯಾಗಿ ರುಬ್ಕೊಂಬಿಡೋಣ. ಈ ಥರ ಮಾಡಿ ಹಾಕೋದ್ರಿಂದ ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಆಕತಿ, ಮಸ್ತ್ ಆಕತಿ. ತರಕಾರಿಗೆಲ್ಲ ನಾವು ಇದೇ ಥರ ಹಾಕೋದು. ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮಾಡಿ ಇಟ್ಕೊಂಡಿರ್ತೇವೆ, ಖಾಲಿ ಆಗೈತಿ, ಅದಕ್ಕೆ ಈಗ ಸದ್ಯ ಮಾಡಿ ಹಾಕಾಕತ್ತೀನಿ. ನೋಡಿರಿ, ಇದನ್ನು ತರಿಯಾಗಿ ರುಬ್ಕೋಬೇಕು. ಈ ಥರ ಇರಬೇಕು. ಇದನ್ನು ಸೈಡಿಗೆ ಇಟ್ಟು ಒಗ್ಗರಣೆ ಹಾಕೋಣ ಚೌಳಿಕಾಯಿಗೆ. ಚೌಳಿಕಾಯಿ ಹುರಿಯೋನು ಮೊದಲು, ಹುರಿದಿಲ್ಲ ಇನ್ನೂ. ನೋಡಿರಿ, ಒಂದು ಫ್ಯಾನ್ ಇಟ್ಟು ಈ ಚೌಳಿಕಾಯಿ ಹಾಕಿ ಸ್ವಲ್ಪ ನೀರು ಇರ್ತಾವಲ್ಲ, ತೊಳೆದಿಟ್ಟಿರ್ತೇವೆ, ಡ್ರೈ ಆಗಲಿ. ಆನಂತರ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಇವನ್ನ ಹುರಿಬೇಕು. ಚೌಳಿಕಾಯಿ ಮಾತ್ರ ಎಳೆವಿರಬೇಕು, ಅಂದ್ರೆ ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು. ಚಪಾತಿ ಜೋಡಿನೂ ಸೂಪರಾಗಿರ್ತತಿ, ಆದರೆ ರೊಟ್ಟಿಗೆ ಮಾತ್ರ ನಮಗೆ ಭಾಳ ಇಷ್ಟ. ಇವನ್ನ ಹುರಿಬೇಕು ರೀ. ಮೀಡಿಯಮ್ ಹುರಿ ಇಟ್ಕೊಂಡು ಚಲೋ ಹೊತ್ನಂಗೆ ಈ ಥರ ಹುರಿಬೇಕು. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಒಗ್ಗರಣೆ ಹಾಕೋಣ. 2 ಮೀಡಿಯಮ್ ಈರುಳ್ಳಿ ಹೆಚ್ಚಿಟ್ಕೊಂಡಿನಿ. ಇದಕ್ಕೇನು ಭಾಳ ಪದಾರ್ಥಗಳೇನು ಬೇಡ. ನೋಡಿರಿ, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕಿಬಿಡೋದು. ಈಗ ಮೀಡಿಯಮ್ 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ, ಹಾಕ್ತೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಆಗಬೇಕು. ಈಗ ಗ್ರ್ಯಾಂಡ್ ಮಾಡಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ. ತರಿಯಾಗಿರಬೇಕು. ಇಷ್ಟು ಹಾಕ್ತಾನೆ ನೋಡಿರಿ. ಹಾಕಿದ್ದು ಹಸಿದಾಗೆ ರುಬ್ಬಿರ್ತವಲ್ಲ, ಹೀಗಾಗಿ ಎಣ್ಣೆಯಾಗ ಚೆಂದ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹೊತ್ತದನ್ನ ಎಣ್ಣೆಯೊಳಗೆ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗೋ ಮಟ್ಟ ಫ್ರೈ ಮಾಡೋಣ. ಯಾವುದೇ ಪಲ್ಯಗಳಲ್ಲಾಗಲಿ, ಯಾವುದೇ ರೆಸಿಪಿ ಆಗಲಿ, ಯಾವುದೇ ಸಾಂಬಾರಾಗಲಿ, ಇದೇನು ಮಹಾ ಅಂತ ಅನ್ಬೋದು ಕೆಲವರು ಬಲ್ಲವರು. ಆದರೆ ಏನೂ ಗೊತ್ತಿಲ್ಲದೆ ಇರೋಂಥವ್ರು ಭಾಳ ಜನ ಅದಾರ. ಹೊಸ್ದಾಗಿ ಅಡುಗೆ ಕಲಿತಿರ್ತಾರೆ. ಆನಂತರ ನಮಗೂ ಬಂದರು, ನಿಮಗೂ ಬಂದರು, ಎಲ್ಲರಿಗೂ ಬಂದರು. ಎಲ್ಲರೂ ಹಾಕೋ ಪದಾರ್ಥಗಳ ಅವೇ ಆದ್ರೂ ಅವ್ರವ್ರ ಕೈ ರುಚಿ ಬೇರೆ ಬೇರೆ ಆಗಿರ್ತೈತಿ. ಪ್ರಮಾಣ ಹೆಚ್ಚು ಕಡಿಮೆ ಆಗಿರ್ತೈತಿ ಪದಾರ್ಥದ್ದು. ಹೀಗಾಗಿ ನೋಡ್ಕೋಬೇಕು. ನೋಡಿರಿ, ಈ ಥರ ಹಸಿ ಸ್ಮೆಲ್ ಹೋಗಬೇಕು, ಚಲೋ ಫ್ರೈ ಆಗಬೇಕದು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಕೆಲವರು ಹುಣಸೆ ಹಣ್ಣು ರಸ ಹಾಕ್ತಾರೆ, ಕೊಬ್ಬರಿ ತುರಿ ಹಾಕ್ತಾರೆ, ಬಿದ್ದೆಲ್ಲ ಮಸಾಲೆ ಪುಡಿ ಹಾಕ್ತಾರೆ. ಅಂಥವೆಲ್ಲ ಇಷ್ಟ ಆಗಲ್ಲ ನಮಗೆ. ನಮ್ಮದೇ ಪದ್ಧತಿಯೊಳಗೆ ನಾವು ಮನೆಯೊಳಗೆ ಹೆಂಗೆ ಮಾಡ್ತೇವೆ ಹಂಗೆ ಮಾಡಿ ತೋರಿಸೀನಿ. ಇದಕ್ಕೇನು ಬೇರೆ ಅವಶ್ಯಕತೆ ಎಲ್ಲ ಹಾಕೋದು. ಉಪ್ಪು, ಈ ಹಸಿಮೆಣ್ಸಿನ್ಕಾಯಿ ಖಾರ, ಅರಿಶಿಣ ಪುಡಿ, ತಟಗೆ ಬೆಲ್ಲ ಹಾಕಿದ್ರೆ ಮುಗೀತಿದ್ರದ್ದು. ಇಂಪಾರ್ಟೆಂಟ್ ಒಂದು ಸೀಕ್ರೆಟ್ ಪದಾರ್ಥ ಅಂದ್ರೆ ಗುರಳ್ ಪುಡಿ ಹಾಕಿಬಿಟ್ರೆ ಮಸ್ತಾಗಿ ಬರ್ತದೆ ನೋಡ್ರಿ ಪಲ್ಯ. ಈಗ ಒಗ್ಗರಣೆ ರೆಡಿ ಆಯಿತು. ಚೌಳಿಕಾಯಿ ಹಾಕಿದ್ದಾತು, ಹುರಿದಿದ್ವು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಗುರಳ್ ಪುಡಿ. ಎಲ್ಲರ ಮನೆಯಾಗೂ ಗುರಳ್ ಪುಡಿ ಮಾತ್ರ ಇದ್ದೇ ಇರ್ತೈತಿ ಉತ್ತರ ಕರ್ನಾಟಕದಾಗ. ಅದಿಲ್ಲ ಅಂದ್ರೆ ಪಲ್ಯ ಕಂಪ್ಲೀಟ್ ಆಗಲ್ಲ. ಇಷ್ಟು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ
ಇದು ಕುದಿಯೋ ಮಟ್ಟಿಗೆ ನೀರು ಹಾಕಿ ಕುದಿಸ್ಬಿಟ್ರೆ ಪಲ್ಯ ರೆಡಿ ಆಕೈತೆ ನೋಡ್ರಿ. ಇದಕ್ಕೆ ಒಂದು ನೀರು ಕುಡಿಯೋ ಒಂದು ಗ್ಲಾಸ್ ನೀರು ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಚೆಂದಾಗಿ ಕುದಿಸ್ಬಿಡೋದು. ಹುರಿದಿರ್ತವಲ್ಲ, ಟೈಮ್ ತೊಗೊಳಂಗಿಲ್ಲ ಕುದಿಯೋಕೆ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಕೆಂಪು ಅಕ್ಷರದಾಗಿರ್ತೈತಲ್ಲ ವರ್ಡ್ ಫ್ರೆಶ್ ಮಾಡಿರಿ, ಬೆಲ್ ಐಕನ್ ಫ್ರೆಶ್ ಮಾಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗಿರಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತೇನೆ ನಿಮ್ಮಲ್ಲಿ. ನೋಡಿರಿ, ಇವಾಗ ಪ್ಲೇಟ್ ಮುಚ್ಚಿ ಕುದಿಸ್ಬಿಡೋಣ. ಇದಕ್ಕೆ ತಟಗೆ ಬೆಲ್ಲ ಹಾಕೋಣ. ಈಗ ಮೊದಲು ಹಾಕಿದ್ದಿಲ್ಲ, ಬೆಲ್ಲ ಹಾಕಿ ಮಾಡಿ ನೋಡಿರಿ ಏನು ರುಚಿ ಆಕತಿ. ಬೆಲ್ಲ ಇಲ್ಲದ ಅಡುಗೆನ ಇಲ್ಲ ಉತ್ತರ ಕರ್ನಾಟಕದಾಗ. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಕುದಿಸಿ ತೆಗೆದುಬಿಟ್ರೆ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋಣ ಅಂತ ಲಾಸ್ಟಿಗೆ. ರೆಡಿ ಆಕೈತೆ ನೋಡಿರಿ ನಮ್ಮ ಪಲ್ಯ. ಇನ್ನೇನು ರೊಟ್ಟಿ ಮಾಡೋದು, ತಿನ್ನೋದು. ಒಂದೇ ಪಲ್ಯ ಇರೋಂಗಿಲ್ಲ, ಎರಡೆರಡು ಪಲ್ಯ ಮಾಡ್ಕೊಂಡು ತಿಂತೀವಿ ನಾವು. ರೊಟ್ಟಿಗೆ ಚಟ್ನಿ ಪುಡಿ ಮೊಸರು ಎಲ್ಲ ಇರ್ತೈತಿ. ಒಂದು ಕಾಳು ಪಲ್ಯ, ಒಂದು ತರಕಾರಿ ಮಾಡ್ತೀವಿ ಯಾವಾಗಲೂ. ಜೊತೆಗೆ ಹಸಿ ತರಕಾರಿ ಇರ್ತೈತಿ. ನಾವು ಮೂಲಂಗಿ, ಸೌತೆಕಾಯಿ, ಏನೂ ಇಲ್ಲಾಂದ್ರೆ ಈರುಳ್ಳಿ, ಈ ಥರ ಊಟದಾಗ ತಿನ್ನಬೇಕು. ನೋಡಿರಿ, ಲಾಸ್ಟ್ ಕೊತ್ತಂಬರಿ ಹಾಕಿದೆ, ಆಯ್ತು ನೋಡಿರಿ, ನಮ್ಮ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.